ನೂತನ ವರ್ಷದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿಯೂ ಅದೇ ರೀತಿಯಲ್ಲಿ 19ನೇ ದಿವಸದ ಉಪವಾಸ ಪ್ರಾರ್ಥನೆಗೆ ಸೇರಿ ಬರುತ್ತೆ. ಇವತ್ತು ದಿನ ಬಿಟ್ರೆ ಇನ್ನೆರಡು ದಿವಸಗಳ ಮಾತ್ರವೇ ಬಾಕಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಹಲ್ಲೆಲೂಯಾ. ನೂತನ ವರ್ಷದ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಈ ಉಪವಾಸ ಮುಗಿದ್ರ ಒಳಗಡೆ ನಾವು ಒಂದನ್ನ ಕನ್ಫರ್ಮ್ ಮಾಡ್ಬೇಕು. ಕರ್ತನೆ ನಾವು ಕೇಳಿದೇನೆಲ್ಲ ಕೊಡ್ತೀಯಲ್ಲ ಅಂತ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಅದು ಯಾವ ನಮ್ಮ ಮೇಲಿನ ಕೂಡ ಡಿಪೆಂಡ್ ಆಗುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಾವು ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ನಾವೆಲ್ಲರೂ ಕೂಡ ಬೆಳೆದಂತ ವಿಶ್ವಾಸಿಗಳು ನಾವು ಕರ್ತನ ಸನ್ನಿಧಾನದಲ್ಲಿ ಕುಳಿತಿರುವುದರಿಂದ ಇವತ್ತಿನ ದಿವಸ ಒಂದು ಬೆಳೆದಂತ ವಿಶ್ವಾಸಿಗಳಿಗೆ ಒಂದು ಗಟ್ಟಿ ಆಹಾರ, ಬೆಳೆದಂತ ವಿಶ್ವಾಸಿಗಳು ಇನ್ನು ಬೆಳೆಯುವುದಕ್ಕೆ ಉತ್ತೇಜನಗೊಳಿಸುವಂತ ಒಂದು ವಾಕ್ಯವನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ನಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ನಾವು ದೇವರನ್ನ ನಂಬಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು ನಡೆದಿದ್ದಾವೆ, ಮಾತ್ಕಾರ್ಯಗಳು ನಡೆದಿವೆ. ಒಂದು ವೇಳೆ ಸೇವಕರು ಕೂಡ ಕೆಲವು ಬಾರಿ ಹಿಂಗಾಗಿದೆ ಅಂತ ಅನ್ಕೊಂಡು ಹೇಳಿದ್ರೆ, ವಿಶ್ವಾಸಿಗಳಾಗಿ ನೀವು ಹೆಂಗ್ ರಿಪ್ಲೈ ಕೊಡುವ ರೀತಿಯಲ್ಲಿ ಇದೀರ ಅಂತಂದ್ರೆ ಪ್ರಾರ್ಥನೆ ಮಾಡಬೇಕು ಪಾಸ್ಟರ್ ಅಂತ ಅನ್ಕೊಂಡು ಹೇಳುವ ರೀತಿಯಲ್ಲಿ ಅಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದೆ. ಯಾವ್ದಲ್ವಾ? ಕೆಲವು ಬಾರಿ ನಮ್ಗೆ ಅನ್ಸುತ್ತೆ ವಿಶ್ವಾಸಿಗಳು ನಮ್ಗಿಂತ ಜಾಸ್ತಿ ಇದಾರಲ್ಲ ಅಂತ ಅನ್ಕೊಂಡು ಅನ್ಸುತ್ತೆ. ಯಾಕಂದ್ರೆ ಕೆಲವು ಸರಿ ನಾವು ಸಮಸ್ಯೆಯನ್ನು ಯಾಕೆ ಅನ್ಸ್ತದೆ ಅಂತಂದ್ರೆ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ಲಿಂದ ಅನ್ಸ್ತೀವಿ. ಬಟ್ ಕೆಲವು ಸರಿ ನಮ್ಗೇನೆ ಬೋಧನೆ ಸಿಗುತ್ತೆ ರಿಟರ್ನ್ ಆಗಿ, ಪಾಸ್ಟರ್ ನೀವು ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ಕೊಂಡು ಅದು ಒಳ್ಳೇದು, ಅದು ಕೆಟ್ಟದೇನಲ್ಲ ನಾನು ಹೇಳ್ತಿರೋದು. ಆದ್ರೆ ಏನಂತಂದ್ರೆ ಆ ಒಂದು ಸ್ಥಿತಿಯಲ್ಲಿರುವಂತ ವಿಶ್ವಾಸಿಗಳಿಗೆ ಇವತ್ತಿನ ದಿವಸ ಕರ್ತನೆ ಹೇಳ್ತಿರುವ ಮಾತನ್ನ ನಾನು ತಿಳಿಸಲು ಬಯಸ್ತೇನೆ. ನಾವು ಎಲ್ಲರೂ ಕೂಡ ಕರ್ತನ ಸನ್ನಿಧಾನ ಅನೇಕ ವರ್ಷಗಳಿಂದ ಅನೇಕ ದಿನಗಳಿಂದ ಅದ್ಭುತವನ್ನ ಕರ್ತನ ಕಂಡುಕೊಂಡು ಮಾತ್ಕಾರ್ಯಗಳನ್ನ ಅದು ಮಾತ್ರವಲ್ಲದೆ ಆತನಿಂದ ನಡೆಸಲ್ಪಡ್ತಾ ಇದ್ದೀವಿ. ನಾವು ದೇವರು ನಮ್ಮ ಮುಖಾಂತರ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ನೆರೆಹೊರೆಯಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಆತನ ಮಾತ್ಕಾರ್ಯಗಳು ನಾವು ಸ್ವಾರ್ಥ ಹೇಳೋದಾಗಿರಬಹುದು, ಸ್ವಾರ್ಥ ಅವರಿಗೆ ಹೇಳಿದಂತ ಸಂದರ್ಭದಲ್ಲಿ, ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ ಅದ್ಭುತಗಳು ನಡೆದಿರೋದಾಗಿರ್ಬೋದು, ಅಥವಾ ಸೇವಕರ ಬಳಿಗೆ ಬಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿಂದ ಅನ್ಕೊಂಡು ಹೇಳಿದಾಗ ಅದ್ಭುತ ನಡೆದಿದ್ದಾಗಿರ್ಬೋದು, ಪೇಷಂಟ್ಗಳ ಬಳಿ ಕರ್ಕೊಂಡು ಹೋದಾಗ ಸಮಯದಲ್ಲಿ ಸೇವಕರನ್ನ ಆ ಸಮಯದಲ್ಲಿ ಅದ್ಭುತ, ಈ ರೀತಿಯಲ್ಲಿ ನಡೆಸಲ್ಪಟ್ಟಂತ ವಿಶ್ವಾಸಿಗಳ ಇವತ್ತಿನ ದಿವಸ ನಾವೇನು ಕೂತಿದ್ದೇವೆ. ಆದ್ರೆ ದೇವರು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಿರೋದು, ಈ ಒಂದು ಸ್ಥಾನಕ್ಕೆ ಬಂದ ಮೇಲೆ ದೇವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಕೆಲವು ಸರಿ ಏನಂತಂದ್ರೆ ನಾವು ಮಾಡಿದ್ದೇ ಎಲ್ಲ ಕರೆಕ್ಟ್ ಅಂತ ಅಂದುಕೊಂಡ್ರೆ ಅದು ಬಹಳ ತಪ್ಪಾಗುತ್ತೆ. ದೇವರ ದೃಷ್ಟಿಯಲ್ಲಿ ನಮ್ಮ ಕಾರ್ಯಗಳು, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು ಹೇಗಿದೆ ಅನ್ನೋದನ್ನ ನಾವು ಇವ್ಯಾಲ್ಯುಯೇಟ್ ಮಾಡಿದಾಗ ಮಾತ್ರವೇ ನಾನು ಸರಿಯಾಗಿದ್ದೇನಾ ಅನ್ನೋದನ್ನ ಅರ್ಥವಾಗುವಂತದ್ದಾಗಿದೆ. ಅದರಲ್ಲೂ ಇವತ್ತಿನ ದಿವಸ ಯೋಹಾನನ ಸುವಾರ್ತೆ 1:29 ವಚನಕ್ಕೆ ಬರೋಣ. ಆ ವಾಕ್ಯಗಳು ಓದುವುದಕ್ಕಿಂತ ಮುಂಚೆ ಈ ಸ್ನಾನಿಕನಾದ ಯೋಹಾನನ ಯಾರಿದ್ದಾನೆ, ಇವನು ಯಾರ ಕಸಿನ್ ಆಗಿದ್ದಾನೆ? ಯೇಸುವಿನ ಕಸಿನ್ ಆಗಿದ್ದಾನೆ. ಯೇಸು ಕ್ರಿಸ್ತನ ಕಸಿನ್ ಆಗಿದ್ದಾನೆ. ಕಸಿನ್ ಆಗಿರುವಂತ ಈ ಸ್ನಾನಿಕನಾದ ಯೋಹಾನನು ಹುಟ್ಟಿದಂತ ಸಂದರ್ಭದಲ್ಲಿ ಮರಿಯಳನ್ನ ನೋಡಿದ ಕೂಡಲೇ ಆಕೆಯ ತಾಯಿಯ ಒಳಗಡೆ ಈತನಿಗೆ ಅಭಿಷೇಕ ಉಂಟಾಗ್ತದೆ. ಹಲ್ಲೆಲೂಯಾ. ಕತ್ತಲೆ ಆವಾಗಲೇ ಆ ಗರ್ಭದಲ್ಲಿರುವಾಗಲೇ, ಗರ್ಭಪಾತ್ರೆ ಆ ಕತ್ತಲೆಯಲ್ಲಿರುವಾಗಲೇ ನನಗೆ ಆಕ್ಚುಲಿ ಈ ರೀಸೆಂಟ್ಲಿ ಆ ವಿಚಾರ ಗೊತ್ತಾಯ್ತು. ಗರ್ಭದಲ್ಲಿ ಇರುವಾಗ ಮಗು ಕತ್ತಲೆಯಲ್ಲಿ ಇರುತ್ತದೆ ಅಂತ ಅನ್ಕೊಂಡು. ಸೊ ನೋಡ್ರಿ, ಆ ಕತ್ತಲೆಯಲ್ಲಿರುವಾಗಲೇ ಆತನ ಒಳಗಡೆ ಬೆಳಕುಂಟಾಯ್ತು. ಹಲ್ಲೆಲೂಯಾ. ಆತನ ಬೆಳಕಿನ ಅದೇ ರೀತಿಯಲ್ಲಿ ಅದು ಹುಟ್ಟಿ ಬಂದಾಗೂ ಅಷ್ಟೇನೆ ಅರಣ್ಯದಲ್ಲಿದ್ದ, ಆ ಅರಣ್ಯದ ಮಧ್ಯದಲ್ಲಿ ಆತನಿಗೆ ವಾಕ್ಯ ಉಂಟಾಯ್ತು. ಹಲ್ಲೆಲೂಯಾ. ಆ ರೀತಿಯಲ್ಲಿ ಅಭಿಷೇಕಿಸಲ್ಪಟ್ಟ, ನಡೆಸಲ್ಪಟ್ಟಂತ ವ್ಯಕ್ತಿ ಆತನು ಈ ಲೋಕದಲ್ಲಿ ಬಂದ ನಂತರ ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಬೆಳೆದ ನಂತರೂ ಕೂಡ ಆತನ ಒಂದು ದೊಡ್ಡ ಒಂದು ಉದ್ದೇಶದೊಂದಿಗೆ ಬರ್ತಾನೆ. ಆತನ ಒಂದು ದೊಡ್ಡ ಆಲೋಚನೆಯೊಂದಿಗೆ ಬರ್ತಾನೆ. ಎಲಿಯನು 2ನೇ ಬಾರ ಬಂದ ರೀತಿಯಲ್ಲಿ ಆತನು ಈ ಲೋಕಕ್ಕೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಆತನು ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಈ ಲೋಕಕ್ಕೆ? ಮೆಸ್ಸಿಯರನ್ನ, ಯೇಸು ಕ್ರಿಸ್ತನನ್ನ, ಯಜ್ಞದ ಕುರಿಯಾದ ಆತನನ್ನ ಈ ಲೋಕಕ್ಕೆ ಆತನ ಪರಿಚಯ ಮಾಡ್ತಾ ಇದ್ದಾನೆ. ಅಲ್ಲೋ ಯೋಹಾನನ ಸುವಾರ್ತೆ 1:29 ವಚನದಲ್ಲಿ ನಾವು ನೋಡಿದ್ರೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅದೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿ. ಹಲ್ಲೆಲೂಯಾ. ಯೇಸುವನ್ನ ನೋಡಿ
ವಿಶೇಷವಾದ ಇಂಟ್ರಡಕ್ಷನ್ ಅನ್ನ ಕೊಡುತ್ತಿದ್ದಾನೆ. ಈ ಇಂಟ್ರಡಕ್ಷನ್ ಯಜ್ಞದ ಕುರಿಯಿಂದ ಅನ್ಕೊಂಡು ಇವರು ಯಾವುದನ್ನ ನೋಡ್ತಾ ಇದ್ರು, ಅಲ್ಲಿಯ ತನಕ ಹಳೆ ಒಡಂಬಡಿಕೆಯ ತನಕ ಪ್ರಾಣಿಗಳನ್ನ ನೋಡ್ತಾ ಇದ್ರು, ಕುರಿಯನ್ನ ನೋಡ್ತಾ ಇದ್ರು. ಆದ್ರೆ ಈಗ ಯೋಹಾನನ ಪರಿಚಯ ಮಾಡ್ತಿರೋದು ಏನಂತಂದ್ರೆ ಯಜ್ಞದ ಕುರಿ. ಇನ್ನೂ ಕೂಡ ಆ ಟಾಸ್ಕ್ ಮುಗಿದಿಲ್ಲ, ಇನ್ನೂ ಕೂಡ ಆ ಟಾಪಿಕ್ ಬಂದಿಲ್ಲ. ಆಗ್ಲೇ ಅವನು ಟೈಟಲ್ ನ ಅಲ್ಲಿ ಏನೋ ರಿವೀಲ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಯಜ್ಞದ ಕುರಿ ಎಂದು ರಿವೀಲ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದುವರೆಗೆ ಯಜ್ಞಕ್ಕೆ ಸಮರ್ಪಿಸಲ್ಪಟ್ಟಂತ ಕುರಿಗಳು ಅದು ಕೇವಲ ಆ ಕ್ಷಣದಲ್ಲಿ ಒಬ್ಬನ ಪಾಪವನ್ನು ನಿವಾರಣೆ ಮಾಡುವಂತದ್ದಾಗಿದೆ. ಆದ್ರೆ ಈಗ ಬರುವಂತ ಯಜ್ಞದ ಕುರಿ ಈ ಲೋಕದ ಸಮಸ್ತ ಜನರ ಸಕಲ ಪಾಪಗಳನ್ನ ಒಟ್ಟು ಆತನ ದೇವರ ಮುಂದೆ ಒಂದು ಯಜ್ಞವಾಗಿ ಸಮರ್ಪಿಸಲ್ಪಡುವಂತ ಕುರಿ ಎಂದು ಆತನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಜ್ಞಕ್ಕೆ ನೇಮಿಸಿದ ಕುರಿ. ಲೋಕದ ಒಬ್ಬನ ಪಾಪ ಅಲ್ಲ, ಯೇಸು ಕ್ರಿಸ್ತನ ಪಾಪ ಅಲ್ಲ, ಯೇಸು ಕ್ರಿಸ್ತನ ಕುಟುಂಬದ ಪಾಪ ಅಲ್ಲ, ಆತನಿಗೆ ಯಾರು ಚೆನ್ನಾಗಿರ್ತಾರೋ ಆತನ ಪಾಪ ಅಲ್ಲ, ಲೋಕದ ಸಮಸ್ತ ಜನರ ಪಾಪವನ್ನ ನಿವಾರಣೆ ಮಾಡುವಂತ ರಕ್ತವಾಗಿದೆ. ಹಲ್ಲೆಲೂಯಾ. ಅದೇ ಆತನ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರುವವನಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಅದರ ಮೊದಲೇ ಇದ್ದರಿಂದ ಅದರ ಮುಂದಿನವನಾದನು. ಅಂದ್ರೆ ನನಗಿಂತ ಆತನು ಯಾವಾಗ ಇದ್ದ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಗೆ ಇತ್ತು, ಆ ವಾಕ್ಯವೇ ನರವತಾರ ಇತ್ತು ಬಂತು ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಆ ವಾಕ್ಯವೆಂಬ ಆತನು ನನಗಿಂತ ಆದಿಯಲ್ಲಿ ಈ ಲೋಕಕ್ಕೆ, ಈ ಭೂಲೋಕಕ್ಕೆ ಅಸ್ಥಿವಾರ ಬೀಳುವುದಕ್ಕೆ ಮುಂಚೆ ಈ ಅಸ್ಥಿವಾರವನ್ನೆಲ್ಲ ಫಾರ್ಮ್ ಮಾಡಿದ ಆತನು ನನ್ನ ಹಿಂದೆ ಬರುವಾದ್ರೆ ಆತನು ದೊಡ್ಡವನಾಗಿದ್ದಾನೆ ಅನ್ನೋದನ್ನ ಆತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನೋಡ್ರಿ, ಯೋಹಾನನಿಗೆ ಒಂದು ಎಂತ ಕ್ಯಾರೆಕ್ಟರ್ ಇತ್ತಂದ್ರೆ ಆತನ ಒಂದು ಮಿನಿಸ್ಟ್ರಿ ಮಾಡ್ತಾ ಇದ್ದಾನೆ, ಆತನ ಒಂದು ಸೇವೆ ಮಾಡ್ತಾ ಇದ್ದಾನೆ. ಏನ್ ಸೇವೆ ಮಾಡ್ತಾನೆ? ಮೊದಲನೇದಾಗಿ ನೋಡುವಾಗ ಇಸ್ರೇಲರಲ್ಲಿ ಪಾಪ ಒಂದು ಏನೋ ಮಾನಸಾಂತರಗೊಳಿಸ್ತಾ ಇದ್ದಾನೆ. ಮತ್ತು ಅದೇ ರೀತಿಯಲ್ಲಿ ಇಸ್ರೇಲರ ಮಧ್ಯದಲ್ಲಿ ಅವರಿಗೆ ಪಾಪದ ವಿಚಾರವಾಗಿ ಪಶ್ಚಾತ್ತಾಪ ಬರುವಂತೆ ಮಾಡ್ತಾ ಇದ್ದಾರೆ ಮತ್ತು ದೇವರ ಕಡೆ ಜನರನ್ನು ತಿರುಗಿಸ್ತಾ ಇದ್ದಾರೆ. ಮೂರು ವಿಚಾರಗಳು. ಇಸ್ರೇಲರಲ್ಲಿ ಮಾನಸಾಂತರ ಉಂಟು ಮಾಡ್ತಾ ಇದ್ದಾರೆ, ಎರಡನೇದಾಗಿ ಪಾಪದ ವಿಚಾರವಾಗಿ ಪಶ್ಚಾತ್ತಾಪವನ್ನು ಉಂಟು ಮಾಡ್ತಾ ಇದ್ದಾರೆ, ಮೂರನೇದಾಗಿ ದೇವರ ಕಡೆ ಎಲ್ಲಾ ಜನರನ್ನು ತಿರುಗಿಸ್ತಾ ಇದ್ದಾರೆ, ನಾಲ್ಕನೇದಾಗಿ ದೀಕ್ಷಾ ಸ್ನಾನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಆ ದೀಕ್ಷಾ ಸ್ನಾನ ಕೊಟ್ಟಂತ ದೀಕ್ಷಾ ಸ್ನಾನಕ್ಕೂ, ಯೇಸು ಕೊಟ್ಟಂತ ದೀಕ್ಷಾ ಸ್ನಾನಕ್ಕೂ ಮತ್ತು ಅಪೊಸ್ತಲರು ಕೊಟ್ಟಂತ ದೀಕ್ಷಾ ಸ್ನಾನಕ್ಕೂ ಈಗ ಕೊಡುವಂತ ದೀಕ್ಷಾ ಸ್ನಾನಕ್ಕೂ ಡಿಫರೆನ್ಸ್ ಇದೆ. ಯಾಕಂದ್ರೆ ಯೇಸುವಿನ ನಾಮದಲ್ಲಿ ಕೊಟ್ಟಂತ ದೀಕ್ಷಾ ಸ್ನಾನ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕೊಟ್ಟಂತ ದೀಕ್ಷಾ ಸ್ನಾನ ಅದಾಗಿರಲಿಲ್ಲ. ಈಗ ಕೊಡುವಂತ ದೀಕ್ಷಾ ಸ್ನಾನವೇ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ತೆಗೆದುಕೊಳ್ಳುವಂತ ದೀಕ್ಷಾ ಸ್ನಾನ ಆಗಿದೆ. ಹಲ್ಲೆಲೂಯಾ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಮಾತ್ರವೇ ನಾವು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳಬೇಕು. ಅದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾಕಂದ್ರೆ ಈಗ ಒಂದು ಜೀಸಸ್ ಓನ್ಲಿ ಇಂದ ಅನ್ಕೊಂಡು ವಿಚಾರ ಒಂದು ಬಂದಿದೆ. ಯೇಸು ಒಬ್ಬನೇ ಅನ್ನೋರಿದೆ. ಅವರು ಯೇಸು ಕ್ರಿಸ್ತನನ್ನ ಮಾತ್ರ ನಂಬೋದು, ತಂದೆಯನ್ನು ನಂಬೋದಿಲ್ಲ. ಅವರು ಎಲ್ಲಿಂದ ಬಂದ ಅದನ್ನು ನಂಬೋದಿಲ್ಲ, ಎಲ್ಲಿ ಆತನ ತಲುಪಿದ್ದಾನೆ ಈಗ ನಮ್ಮ ಜೊತೆ ಇರುವವನು ಯಾರು ಅವನು ನಂಬೋದಿಲ್ಲ. ಸೊ ಆ ರೀತಿಯ ಕ್ಲಿಷ್ಟವಾದ ಪರಿಸ್ಥಿತಿ ನಾವು ಸಿಕ್ಕಿ ಹಾಕೊಳ್ಬಾರ್ದು. ಅದಕ್ಕೋಸ್ಕರವಾಗಿ ಅದನ್ನ ಹೇಳಿ ಮುಟ್ಟಿ ನಾನು ಹೊರಗಡೆ ಬರ್ತಾ ಇದ್ದೇನೆ. ಯೋಹಾನನ ಸುವಾರ್ತೆಯಲ್ಲಿ ಯಾವ್ದು ಈತನು ಒಂದು ಸೇವೆಯನ್ನು ಮಾಡ್ತಾ ಇದ್ದಾನೆ, ಮಿನಿಸ್ಟ್ರಿ ಮಾಡ್ತಾರೆ, ತನ್ನ ಮನೆಯನ್ನ ಕಟ್ಕೋತಾ ಇದ್ದಾರೆ. ಆದ್ರೆ ಆತನ ಹೇಳ್ತಾ ಇದ್ದಾನೆ, ನನ್ನ ಮನೆ ಕಟ್ಟಿಕೊಳ್ಳೋದು ನಾನು ದೊಡ್ಡ ವಿಷಯ ಅಲ್ಲ, ಯೇಸುವಿನ ಮನೆ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯ ಅದು ಕಟ್ಟಲ್ಪಡಬೇಕಂತ ಹೇಳಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಬಳಿ ಇದ್ದಂತ ಶಿಷ್ಯರನ್ನು ಎಲ್ಲಿ ಕಳಿಸ್ತಾ ಇದ್ದಾನೆ? ಯೇಸುವಿನ ಬಳಿಗೆ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ಇದು ಖಾಲಿ ಮಿನಿಸ್ಟ್ರಿ ಇಂಟ್ರಡಕ್ಷನ್, ಮಿನಿಸ್ಟ್ರಿಯ ಪೂರ್ಣತೆ ಆತನಲ್ಲಿದೆ. ನೀವು ಆತನ ಬಳಿಗೆ ಹೋಗ್ರಿ ಅಂತ ಅನ್ಕೊಂಡು ದಿಕ್ಕನ್ನ ತೋರಿಸ್ತಾ ಇದೆ. ನನಗೆ ಇನ್ನೂ ಆಶ್ಚರ್ಯ ಇರುತ್ತದೆ, ಇನ್ನೂ ಕೂಡ ನನಗೆ ಉತ್ತರ ಸಿಕ್ಕಿಲ್ಲ. ಇವರಿಬ್ರು ಕೂಡ ಕಸಿನ್ ಬ್ರದರ್ಸ್. ಯಾಕೆ ಇವರಿಬ್ರು ಕೂಡ ಕುಳಿತುಕೊಂಡು ಮಾತಾಡಿಲ್ಲ? ಒಂದು ಬಾರಿ ಚರ್ಚೆ ಮಾಡಲಿಲ್ಲ? ನೀನು ಹೊಟ್ಟೆ ಒಳಗೆ ಇದ್ದಾಗ ನಾನು ನನ್ನ ಮರಿಯಳು ನನ್ನ ತಾಯಿ ಸಂದಿಸಕ್ಕೆ ಬಂದು ಅವಾಗ ಅಭಿಷೇಕ ಆಯ್ತು ನಿನಗೆ ಅಂತ ಅನ್ಕೊಂಡು ಹೇಳಿಲ್ಲ. ನೀನು ನನಗಿಂತ ಮುಂದೆ ಬಂದಾಗ ಅರಣ್ಯದಲ್ಲಿ ನಿನಗೆ ಆ ವಾಕ್ಯ ಉಂಟಾಯ್ತಲ್ಲ, ಹೆಂಗಿದೆ? ಅದ ಎಕ್ಸ್ಪೀರಿಯನ್ಸ್ ಹೆಂಗಿದೆ?
ಅಥವಾ ಕುತ್ಕೊಂಡು ಇದನ್ನ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದಲ್ಲ, ಇದು ಹೆಂಗ್ ಗೊತ್ತಾಯ್ತು ನಿಂಗೆ ದೀಕ್ಷಾ ಸ್ನಾನ ಮಾಡಿಸಕ್ಕೆ? ನೀನ್ ಸಿಕ್ಕಂಗೆ ನೀನು ಯಹೂದ್ಯರನ್ನು ಬೈತಾ ಇದ್ದ, ಅವರಿಂದ ಯಾರು ನಿಮ್ಗೆ ಹೊಡೆದಿಲ್ವಾ ಅನ್ನೋ ರೀತಿಯಲ್ಲಿ ಏನು ಕೂಡ ಇವ್ರು ಚರ್ಚೆ ಇಬ್ರು ಕೂಡ ಮಾಡಿಲ್ಲ. ಅದು ಕೂಡ ಈಗ ಏನಂದ್ರೆ ನಂಗೆ ಇನ್ನೂ ಕೂಡ ತಿಳಿದುಕೊಳ್ಳೋ ಆಸೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ರಿ, ಯಾಕಂದ್ರೆ ಅದನ್ನ ತಿಳಿದುಕೊಳ್ಳೋ. ಯಾಕೆ ಇವ್ರು ಕುತ್ಕೊಂಡು ಯಾಕೆ ಮಾತಾಡ್ಲಿಲ್ಲ? ಇಬ್ರು ಕಸಿನ್ ಬ್ರದರ್ಸ್ ಅಲ್ವಾ, ಇವ್ರಿಗಿಬ್ರಿಗೂ ಕೂಡ ಗರ್ಭದಿಂದಲೇ ಗೊತ್ತಿದೆ, ಇವರ ತಾಯಿಯಂದ್ರೆ ಫ್ರೆಂಡ್ಸ್. ಹಂಗಿದ ಮೇಲೆ ತಾಯಿಯಂದ್ರೆ ನೋಡ್ರಿ, ಕೆಲವರು ತಂದೆ ತಾಯಿ ಫ್ರೆಂಡ್, ಒಬ್ರು ಎರಡು ಕುಟುಂಬದ ತಂದೆ ತಾಯಿಗಳ ಫ್ರೆಂಡ್ಸ್ ಆದಾಗ ಮಕ್ಕಳು ಫ್ರೆಂಡ್ಸ್ ಆಗಿರ್ತಾರೆ, ಅವ್ರು ತುಂಬಾ ಕ್ಲೋಸ್ ಆಗಿರ್ತಾರೆ, ಅವರೊಂದು ಫ್ಯಾಮಿಲಿಯ ರೀತಿಯಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಯಾಕಿಲ್ಲ ಅಂತ ನನಗೆ ಗೊತ್ತಿಲ್ಲ. ಮುಂದಿನ ದಿನವಾಗಿ ದೇವರು ಪ್ರಕಟ ಮಾಡೋದೇ ತಿಳಿಸೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ ಆತನಿಗೆ 11ನೇ ಅಧ್ಯಾಯಕ್ಕೆ ಬರುವಾಗ ಇಷ್ಟೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟವನು, ಯೇಸು ಕ್ರಿಸ್ತನ ವಿಚಾರವಾಗಿ ಯಜ್ಞದ ಕುರಿಯಿಂದ ಹೇಳಿದವನು, ಇಷ್ಟೆಲ್ಲ ಆತನ ಶಿಷ್ಯರನ್ನ ತನ್ನ ಶಿಷ್ಯರನ್ನ ಯೇಸುವಿನ ಬಳಿ ಕಳಿಸಿದವನು. ಇಲ್ಲಿ ಒಂದು ಪರಿಸ್ಥಿತಿಗೆ ಎದುರಾಗ್ತಾ ಇದೆ. ಆತನನ್ನ ತೆಗೆದುಕೊಂಡು ಹೋಗಿ ಕಾರಾಗೃಹಕ್ಕೆ ಹಾಕ್ತಾರೆ. ಈ ಕಾರಾಗೃಹ ಕಷ್ಟ ಬಂದ ಕೂಡಲೇ ತನ್ನ ಕೆಲಸವನ್ನ ತಾನು ಮಾಡಕ್ ಆಗ್ತಾ ಇಲ್ಲ. ಈಗ ಒಂಟಿಯಾಗಿದ್ದಾನೆ. ಏನೇ ಆಲೋಚನೆ ಮಾಡಿದ್ರು ಅವನಿಗೆ ಹೆರೋದನ ಬಗ್ಗೆ ಸಿಟ್ಟು ಬರ್ತಾ ಇದೆ. ಹೆರೋದ ಅವನನ್ನ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಸೊ ಅವನು ಏನ್ ಮಾಡ್ತಾ ಇದ್ದಾನೆ? ಒಂದು ಹೆರೋದನು, ಇನ್ನೊಂದು ಆ ಹೆರೋದ್ಯಳು. ಅವಳು ತಪ್ಪು ಮಾಡಿ ತನ್ನನ್ನ ತಾನು ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡಕ್ಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ. ಮತ್ತು ಇವನ ಪ್ರಾಣವನ್ನು ತೆಗಿಬೇಕು ಅಂತ ಅವಾಗ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಪ್ರಾಣವನ್ನು ತೆಗಿಯಕ್ ಆಗ್ತಿಲ್ಲ. ಯಾಕಂದ್ರೆ ಈತನು ಅನೇಕ ಜನರ ಒಂದು ಮಾನಸಾಂತರಕ್ಕೆ ಕಾರಣಕರ್ತನಾಗಿ ಯಹೂದಿಗಳು ಎಲ್ಲಿ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಗಲಭೆ ಆಗುತ್ತೋ ಅಂತ ಅನ್ಕೊಂಡು ಭಯದಿಂದ ಗುರುದಿರ. ಆದ್ರೆ ಈ ಯೋಹಾನನಿಗೆ ಏನಂತಂದ್ರೆ, ನೋಡ್ರಿ, ಮೊದಲು ಚೆನ್ನಾಗಿದ್ದಾಗ ಕಸಿನ್ ನನ್ನ ಹತ್ರ ಮಾತಾಡಕ್ ಬರ್ಲಿಲ್ಲ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನನ್ನ ಕಸಿನ್ ಇವತ್ತು ನಾನು ಕಾರಾಗೃಹದಲ್ಲಿ ಬಿದ್ದಾಗ ನನ್ನ ಜೊತೆ ಮಾತಾಡಕ್ ಬರ್ಲಿಲ್ಲ ಅಂತ ಅನ್ಕೊಂಡು ಒಂದೇ ಒಂದು ಕಾರಣ, ಮತ್ತು ಅದು ಕಾರಣದಿಂದ ಆತನ ದೈವತ್ವದ ಮೇಲೆ ಮುಂದೆ ಬರಬೇಕಾದ್ರೆ ಮೆಸ್ಸಿಯರು ಈತನು. ಆದ್ರೆ ಏನು ಹೇಳ್ತಾನೆ ನೋಡ್ರಿ, ಯೋರನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನ, ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬರ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮೆನ್ಷನ್ ಮಾಡಿಲ್ಲ, ನನ್ನ ಕಸಿನ್ ಆಗಿರುವಂತಹ ಯೋಹಾನನೇ ತಂದ್ಕೊಂಡು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಆದ್ರೆ ಯಾರ ಹತ್ರ ನೀವು ಕೇಳ್ಕೊಂಡು ಬಂದಿದ್ದೀರಲ್ಲ ಅವನಿಗೆ ತಿಳಿಸಿ. ಅವನು ನನ್ನ ಬಗ್ಗೆ ಹೆಚ್ಚಾಗಿ ತಿಳಿದಿದ್ದಾನೆ. ಅವನ ಯಜ್ಞದ ಕುರಿಯಿಂದ ಅನ್ಕೊಂಡು ಹೇಳ್ಬೇಕಾದ್ರೆ ಅವನ ಫ್ಯೂಚರ್ ಅನ್ನ ದೇವರು ಅವನಿಗೆ ತೋರಿಸಿ ಕೊಟ್ಟಿದ್ದಾನೆ. ಫ್ಯೂಚರ್ ಅನ್ನ, ಭವಿಷ್ಯತ್ತನ್ನ, ಏನ್ ನಡೀತಿದೆ, ಮುಂದೆ ಏನ್ ನಡೀತಿದೆ, ನನ್ನ ಶಿಷ್ಯರಿಗೆ ಅರ್ಥ ಆಗ್ತಾ ಇಲ್ಲ, ಅವನಿಗೆ ಅರ್ಥ ಆಗಿತ್ತು ಒಂದು ದಿವಸ. ಆ ಅರ್ಥ ಆಗಿದ ವಿಚಾರವನ್ನ ಕಂಡುಕೊಂಡಿರುವ ಈ ವ್ಯಕ್ತಿ ಯಾಕೆ ಈ ಮಾತನ್ನ ಆಡ್ತಾ ಇದ್ದಾನೆ, ಯಾಕೆ ಸಂಶಯ ಪಡ್ತಾ ಇದ್ದಾನೆ, ಯಾಕೆ ನನ್ನ ಮೆಸ್ಸಿಯನ್ನು ಅನ್ಕೊಂಡು ಪೂರ್ಣವಾಗಿ ತಿಳಿದುಕೊಂಡಂತ ವ್ಯಕ್ತಿ, ಎಲ್ಲೂ ಅಲ್ಲ, ಅರಣ್ಯದ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೊಂದಿದ ವ್ಯಕ್ತಿ ಇವತ್ತಿನ ದಿವಸ ಯಾಕೆ ಸಂಶಯವನ್ನ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರಕ್ಕೆ ಸ್ಪಷ್ಟೀಕರಣವನ್ನ ಅಲ್ಲಿ ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರ ಜೀವ ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನ ಯೋಹಾನನಿಗೆ ತಿಳಿಸಿ. ಹಲ್ಲೆಲೂಯಾ. ಹಾಗಾದ್ರೆ ಇಂತಿಂತದ್ದು ನಡೀತೆ ಅಂತ ಅನ್ಕೊಂಡು ಅವನಿಗೆ ಆಗಲೇ ತಿಳಿಸಲ್ಪಟ್ಟಿದೆ ಅಂತ ಅರ್ಥ. ಅದನ್ನೆಲ್ಲ ಮ್ಯಾಚ್ ಮಾಡಕ್ ಹೇಳ್ರಿ ಅವನಿಗೆ. ಅದನ್ನೆಲ್ಲ ನಾನು ಹೇಳಿದ್ದನ್ನ ಎಲ್ಲವನ್ನ ಮ್ಯಾಚ್ ಮಾಡಕ್ ಹೇಳ್ರಿ. ಸಂಶಯ ಪಡೆದವನೇ ಧನ್ಯನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕೆಲವು ನಮ್ಮ ಮಧ್ಯದಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ. ಏನಂತಂದ್ರೆ, ಒಂದು ಕಾರ್ಯ ಬಂದ್ರೆ ಸಾಕು, ಫಸ್ಟ್ ಅವ್ರು ನೋಡೋದೇ ಅದನ್ನ ಬೇರೆ ರೀತಿಯಲ್ಲಿ. ನಾನು ಮನುಷ್ಯರ ಬಗ್ಗೆ ಹೇಳ್ತಾ ಇಲ್ಲ, ನಾನು ದೇವರ ಬಗ್ಗೆ ಹೇಳ್ತಾ ಇದ್ದೆ. ದೇವರ ವಿಚಾರಗಳು ಮುಂದೆ ಬಂದ ಕೂಡಲೇ ನೋಡುವ ರೀತಿಯೇ ಬೇರೆ ರೀತಿ ಇರುತ್ತದೆ. ಮೊದಲನೇದಾಗಿ ಅವರು ಪೂರ್ಣವಾಗಿ ನಂಬೋದಿಲ್ಲ. ಫಸ್ಟ್ ಪಡೋದೇನು? ಸಂಶಯವನ್ನು ಪಡ್ತಾರೆ. ಸಂಶಯ ಪಟ್ಟದಂದ್ರೆ ಅವರಿಗೆ ಎಕ್ಸ್ಪ್ಲನೇಷನ್ ಸಿಕ್ಕಿದಾಗ, ಅವರಿಗೆ ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಎಲ್ಲ ವಿಚಾರಗಳ ಪುರಾವೆಗಳು ಸಿಕ್ಕದ ನಂತರ ಅವರು ದೇವರ ವಿಚಾರವಾಗಿ ನಂಬುವವರಾಗಿದ್ದಾರೆ. ನೋಡ್ರಿ, ಮನುಷ್ಯರ ವಿಚಾರವಾಗಿ ನಾವು ನಂಬಿಯಿಂದ ನಾನು ಎಂದಿಗೂ ಹೇಳೋದಿಲ್ಲ.
ಆದ್ರೆ ದೇವರ ವಿಚಾರ ಬರುವಾಗ ಯಾರು ನೇರವಾಗಿ ಕಾಣದೆ ನಂಬುತ್ತಾನೋ ಕರ್ತನೆ ಹೇಳಿದಾನೆ, ಅವರು ಧನ್ಯರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಯೋರನು ಎಲ್ಲ ತನ್ನ ದರ್ಶನ ತನಗೆ ಮೊದಲೇ ತಿಳಿಸಲ್ಪಟ್ಟಿದೆ, ಎಲ್ಲವನ್ನ ತಿಳಿಸಲ್ಪಟ್ಟಿದೆ, ಆದ್ರೂ ಕೂಡ ಆತನಿಗೆ ನಂಬಕ್ಕಾಗ್ತಿಲ್ಲ ಅಂದಾಗ ಈತನು ಮೊದಲು ನಂಬಿಗಸ್ತನಾಗಿದ್ದ, ಈಗ ನಂಬಿಗಸ್ತಿಕೆಯನ್ನ ಕಳೆದುಕೊಂಡಿದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ವಿಶ್ವಾಸದ ಪ್ರಾರಂಭದಲ್ಲಿ ನಮಗೆ ನಂಬಿಕೆ ಶ್ರೇಷ್ಠವಾಗಿರ್ತದೆ. ನಾವು ಮಕ್ಕಳ ರೀತಿಯಲ್ಲಿ ಎಲ್ಲವನ್ನು ನಂಬ್ತೇವೆ. ಬೆಳೆಯುತ್ತಾ 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 ಈ ದೈವಿಕ ವಿಚಾರಗಳು ನಮ್ಮ ಮುಂದೆ ಬರುವಾಗ ನಮಗೇನಂತಂದ್ರೆ ನಮ್ಮ ನಂಬಿಕೆ ಹೆಚ್ಚಾಗಬೇಕಾಗಿತ್ತು. ಬಟ್ ನಾವೇನಾಗಿದ್ದೀವಿ, ನಂಬಿಕೆ ಕಡಿಮೆ ಆಗಿದೆ. ನಂಬಿಕೆ ಕಡಿಮೆ ಆಗಿರೋದ್ರಿಂದ ನಾವು ಕರ್ತನಿಗೆ ನಂಬಿಗಸ್ತರಾಗಿ ನಡೀತಾ ಇಲ್ಲ. ಕರ್ತನ ಕಾರ್ಯಗಳ ವಿಚಾರವಾಗಿ ನಾವು ಸಂಶಯ ಪಡುವವರಾಗಿ ನಿಂತಿದ್ದೇವೆ. ಇವತ್ತಿನ ದಿವಸ ನಮ್ಮನ್ನ ನಾವು ಮಾರ್ಪಾಟು ಮಾಡಿಕೊಳ್ಳೋಣ. ಇನ್ನೊಬ್ಬ ವ್ಯಕ್ತಿಯ ವಿಚಾರ ನೋಡ್ರಿ, ಈತನನ್ನ ಕರ್ತನು ನನ್ನ ಜೊತೆ ಈತನ ಇರಬೇಕು, ಈತನ ಮಿನಿಸ್ಟ್ರಿ ಒಂದು ಕಡೆ ಆದ್ರೆ ನನ್ನ ಮಿನಿಸ್ಟ್ರಿ ಒಂದು ಕಡೆ, ನನಗೆ ಬೆಂಬಲವಾಗಿ, ಯಾಕಂದ್ರೆ ನೋಡ್ರಿ ಕರ್ತನಿಗೆ ಬೆಂಬಲವಾದ ಆ ಮಿನಿಸ್ಟ್ರಿ ಇತ್ತು. ತನ್ನಲ್ಲಿರುವ ಶಿಷ್ಯರನ್ನ, ತನ್ನಲ್ಲಿರುವ ಮಕ್ಕಳನ್ನ ದೇವರು ಯೇಸುವಿನ ಬಳಿಗೆ ಯೋಹಾನನು ಯೇಸುವಿನ ಬಳಿಗೆ ಕಳಿಸಿದ. ಅದರ ಅರ್ಥ ಏನು? ತನ್ನ ಸೇವೆಗೆ, ದೇವರ ರಾಜ್ಯನ ಕಟ್ಟುವುದಕ್ಕೆ ಈ ಸ್ನಾನಿಕನಾದ ಯೋಹಾನನ ಮಿನಿಸ್ಟ್ರಿ ಸೇವೆ ಬೆಂಬಲವಾಗಿತ್ತು. ಆದ್ರೆ ಕೊನೆಗೆ ಏನಾಯ್ತು, ಆತನು ಕಂಪ್ಲೀಟ್ ಮಾಡಬೇಕಾದ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡದಾಗಿ ಸೈತಾನ ಏನ್ ಮಾಡ್ಬಿಟ್ಟ, ಈ ಹೆರೋದಳ ಮುಖಾಂತರವಾಗಿ ಅವನ ಕಥೆಯನ್ನ ಮುಗಿಸಿಬಿಟ್ಟ. ಆದ್ರೆ ಯೇಸು ಕ್ರಿಸ್ತನು ಆತನು ಎಲ್ಲಿರಬೇಕಂತ ಅನ್ಕೊಂಡು ಬಯಸಿದವತ್ತ ನಾವು ಲೂಕನ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನವನ್ನು ನೋಡುವಾಗ ಯೇಸು ಕ್ರಿಸ್ತನು ಎಲ್ಲಿ ಆತನು ಕೊನೆಯವರೆಗೂ ನನ್ನ ಜೊತೆ ಇರಬೇಕಾಗಿತ್ತು ಅಂತ ಅನ್ಕೊಂಡು ಬಯಸಿದಂತ ಒಂದು ಸ್ಥಾನ ಯಾವುದೆಂದು ನೋಡುವಾಗ ಲೂಕನ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನ, ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನೆ ಪಟ್ಟಣದ ಸೀಮೋನನೆಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದು ಸಾಯುವಂತ ಸಂದರ್ಭದಲ್ಲಿ ಯಾರ ಜೊತೆಗಿರ್ತಾರೆ ಅಂತಂದ್ರೆ ಆತನ ಸಂಬಂಧಿಕರ ಫಸ್ಟ್ ಜೊತೆ ಇರ್ತಾರೆ, ಮಕ್ಕಳ ಜೊತೆ ಇರ್ತಾರೆ. ಎರಡನೇದಾಗಿ ಮಕ್ಕಳಿಲ್ಲ ಅಂತಂದ್ರೆ ಸಂಬಂಧಿಕರ ಜೊತೆ ಇರ್ತಾರೆ. ಮಕ್ಕಳು ಇಲ್ಲ, ಸಂಬಂಧಿಕರು ಇಲ್ಲ ಅಂತಂದ್ರೆ ಯಾರಿರ್ತಾರೆ? ಸ್ನೇಹಿತರು ಇರ್ತಾರೆ. ಸ್ನೇಹಿತರು ಇಲ್ಲ ಅಂತಂದ್ರೆ ಅವ್ರು ದೊಡ್ಡಪ್ಪ ಚಿಕ್ಕಪ್ಪ ಅವರು ಇವರು ಎಲ್ಲರೂ ಇರ್ತಾರೆ. ಆದ್ರೆ ಕಸಿನ್ ಆಗಿರುವಂತ ಯೇಸು ಕ್ರಿಸ್ತರ ಆ ಶಿಲುಬೆಯ ದಾರಿಯಲ್ಲಿ ಜೊತೆಯಾಗಿರಬೇಕಾದಿದ್ದವರು ಯಾರಾಗಿದ್ರು? ಸ್ನಾನಿಕನಾದ ಯೋಹಾನನಾಗಿದ್ದಾನೆ. ಆತನ ಆಯಸ್ಸು ಅಲ್ಲಿ ತನಕ ಇರಬೇಕಾಗಿತ್ತು. ಆದ್ರೆ ಆತನ ಆಯಸ್ಸು ಅಲ್ಲಿ ತನಕ ಇರಲಿಲ್ಲ. ಯಾರಿದ್ದಾನೆ? ಈ ಕುರೇನ ಪಟ್ಟಣದ ಸೀಮೋನನೆಂಬವನ ಇದ್ದಾನೆ. ಹಲ್ಲೆಲೂಯಾ. ಆ ಸ್ಥಾನಕ್ಕೆ ಒಂದು ರಿಪ್ಲೇಸ್ಮೆಂಟ್ ನಡೀತಾ ಇದೆ. ಹಲ್ಲೆಲೂಯಾ. ನಾವೊಂದು ಸ್ಥಾನಿಕನಾದ ಯೋಹಾನನ ಇದ್ದಂತ ಜಾಗಕ್ಕೆ ಯಾರು ಬಂದು ನಿಂತಿದ್ದಾನೆ? ಕುರೇನೆ ಪಟ್ಟಣದ ಸೀಮೋನನು. ಹಲ್ಲೆಲೂಯಾ. ನೋಡ್ರಿ, ಅವನು ಅಲ್ಲಿ ಬಂದು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅಲ್ಲಿ ಆ ಒಂದು ಸೈನಿಕರು ಕರೆದಾಗ ಓಡೋಗ್ಬೋದಿತ್ತು, ಅಥವಾ ಬಿಟ್ಟು ಏನಾದ್ರೂ ನನ್ಗೆ ಆಗೋದಿಲ್ಲ ಅಂತ ಅನ್ಕೊಂಡು ಹೇಳ್ಬೋದಿತ್ತು. ಆದರೆ ಆತನಲ್ಲಿ ಹೊತ್ತುಕೊಂಡು ನಡೆದನು. ಪ್ರಿಯರೇ, ಹಲ್ಲೆಲೂಯಾ. ಎಲ್ಲರೂ ಕೂಡ ತಮ್ಮ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಬಂದ್ರಿ ಅಂತ ಅನ್ಕೊಂಡು ಯೇಸು ಕ್ರಿಸ್ತನ ಹೇಳಿದ್ರೆ ಇದನ್ನು ಯೇಸುವಿನ ಶಿಲುಬೆಯನ್ನು ಹೊತ್ತು ನಡೆದನು. ಹಲ್ಲೆಲೂಯಾ. ಇದರ ಸಂದೇಶವನ್ನು ನಾವು ಬಹಳ ಹಿಂದೆ ನಾವು ಕೇಳಿದ್ದೀವಿ ಅಂತಂದ್ರೆ, ಹಲ್ಲೆಲೂಯಾ, ಯೇಸುವಿನ ಶಿಲುಬೆಯನ್ನು ಹೊತ್ತು ನಡೆದಂತ ವ್ಯಕ್ತಿ. ಯಾಕೆ ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂತ ಒಂದು ಸ್ಥಾನಮಾನ ಇನ್ನೊಬ್ಬ ವ್ಯಕ್ತಿಗೆ ಯಾಕೆ ಸಿಕ್ತೋ ಎಂದು ನೋಡುವಾಗ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ದೇವರ ಮುಂದೆ ಆತನ ಕೃತ್ಯಗಳನ್ನ, ಆತನ ನಾಮದ ವಿಚಾರದಲ್ಲಿ ಎಲ್ಲದಕ್ಕೂ ಸಂಶಯ ಪಡೋದಕ್ಕೆ ಮತ್ತು ತಾನು ಸೈತನ್ನ ಆಲೋಚನೆ ಒಳಗಾಗುವುದಕ್ಕೆ ಪ್ರಾರಂಭ ಮಾಡ್ತಾನೋ, ಅಲ್ಲಿ ಒಬ್ಬ ರಿಪ್ಲೇಸ್ಮೆಂಟ್ ಬೆಳೀತಾ ಬರ್ತಾನೆ. ಇದು ನಂಬಿಗಸ್ತಿಗೆ ಪ್ರಶ್ನೆ ಆಗಿದೆ. ದೇವರ ಸೇವೆಯಲ್ಲಿ ಅನೇಕ ಕಾರ್ಯಗಳನ್ನು ನೀವು ಮಾಡ್ತಿದ್ದೀರಾ, ಪ್ರಾರಂಭ ಚೆನ್ನಾಗಿದೆ, ನಮ್ಮ ಅಂತ್ಯ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ನೀನು ನಂಬಿಗಸ್ತನಾಗಿ ನಡೆಯದೆ ಹೋದರೆ ನಮ್ಮ ಮಿನಿಸ್ಟ್ರಿ ಅರ್ಧದಲ್ಲಿ ಟರ್ಮಿನೇಟ್ ಆಗುತ್ತೆ, ಅಂದ್ರೆ ನಿಂತು ಹೋಗುತ್ತೆ. ಇವತ್ತಿನ ದಿವಸ ದೇವರು ನಾವು ವಾಕ್ಯ ಹೇಳ್ತಾ ಇದ್ದೀವಿ, ದೇವರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ದೇವರ ಮಾತುಗಳನ್ನ ಹೇಳ್ತಾ ಇದ್ದೀವಿ. ನಾವು ನಂಬಿಗಸ್ತರಾಗಿ ಇವತ್ತು ನಿಂತಿರಬಹುದು,
ಬಟ್ ನಾಳೆ ವಿಚಾರ ನಮಗೆ ಗೊತ್ತಿಲ್ಲ. ದೇವರ ಬಳಿ ಏನ್ ಕೇಳಬೇಕಂತಂದ್ರೆ, ನಾನು ನಂಬಿಗಸ್ತನಾಗಿ ನಡೆಯಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ತರ ಏನ್ ಮಾಡ್ಬೇಕಿತ್ತು ಸ್ಥಾನಿಕನಾದ ಯೋಹಾನನು? ಆತನು ನಂಬಿಕೆಯನ್ನು ಪ್ರದರ್ಶಿಸಬೇಕು. ಯೇಸು ಈ ರೀತಿ ಮಾಡ್ತಾ ಇದ್ದಾನೆ, ಆ ರೀತಿ ಮಾಡ್ತಾ ಇದ್ದಾನೆ, ದೇವರ ರಾಜ್ಯವನ್ನ ಕಟ್ಟುತ್ತಾ ಇದ್ದಾನೆ ಅಂತ ಅನ್ಕೊಂಡು ಹೇಳ್ಬೇಕಿತ್ತು. ಆದ್ರೆ ಆತನ ಏನನ್ನು ಕೇಳ್ತಾ ಇದ್ದಾನೆ? ಬರುವವನು ಇವನೋ ಅಥವಾ ಬೇರೊಬ್ಬನಿಗೋಸ್ಕರ ಕಾಯ್ಬೇಕೋ ನಾವು? ಆದ್ರೆ ಕುರೇನ ಪಟ್ಟದ ಸೀಮೋನನ್ನು ನೋಡ್ರಿ, ಅವನು ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಬರುವಂತ ಸಂದರ್ಭದಲ್ಲಿ ಆತನ ಮೇಲೆ ಶಿಲುಬೆಯನ್ನು ಹೊರಿಸಲಾಗುತ್ತೆ. ಆತನು ಆ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವಿನ ಜೊತೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಆ ಸ್ಥಾನದಲ್ಲಿ ಇರಬೇಕಾಗಿರೋ? ಸ್ನಾನಿಕನಾದ ಯೋಹಾನನು ಆ ಸ್ಥಾನದಲ್ಲಿ ಇರಬೇಕು. ಇವತ್ತಿನ ದಿವಸ ಇಲ್ಲಿ ಕೂತಿರುವಂತಹ ವಿಶ್ವಾಸಿಗಳ ಬೆಳವಣಿಗೆ ಒಂದು ವಾಕ್ಯವನ್ನ ಕೇಳಿ 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 ಅರಗಿಸಿಕೊಂಡಿರುವಂತ ದೇವ ಜನರೇ, ಇವತ್ತಿನ ದಿವಸ ಕರ್ತನು ನಿಮ್ಮಿಂದ ನಂಬಿಗಸ್ತಿಕೆಯನ್ನ ಬಯಸ್ತಾ ಇದ್ದೀರಿ. ನಂಬಿಗಸ್ತಿಕೆಯನ್ನು ಬಯಸ್ತಾ ಇದ್ದಾನೆ. ಕೊನೆಯವರೆಗೂ ಒಂದು ನಂಬಿಗಸ್ತಿಕೆಯನ್ನು ಬಯಸ್ತಾನೆ. ನಿಮ್ಮ ಸ್ನೇಹಿತರು ಯಾರು? ನೀವು ಯಾವ ವಿಚಾರನ ಮೊದಲಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೀರಾ? ಸಂಶಯದ ಮಾತುಗಳ? ಸಂಶಯ ಬಂದಾಗ ಚಕ್ ಅಂತ ಕಿವಿಗೆ ಹೋಗುತ್ತಾ? ಸಂಶಯ ಬಂದಾಗ ಅದ್ರ ಮೇಲೆ ನಂಬಿಕೆ ಇಟ್ಟಿರ್ತೀರಾ? ಅಥವಾ ಮೊದಲೇ ಯಾವ್ದು ನಂಬಿಕೆ ವಿಚಾರಗಳು ಬರ್ತಾವೋ, ಸಂಶಯದ ಮಾತುಗಳು ಹಂಗೇನೋ ಆಗಿರ್ಲಿಕ್ಕಿಲ್ಲ ಅನ್ಕೊಂಡು ಆ ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾ ಇದ್ದೀರಾ? ಅಥವಾ ಸಂಶಯ ಮಾತುಗಳನ್ನೇ ನಂಬಿಕೊಂಡು ನೀವು ದೇವರ ರಾಜ್ಯದ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ ಇವತ್ತಿನ ದಿವಸ ನಿಂತಿದ್ದೀರಾ ಅನ್ನೋದನ್ನ ನಾವು ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ಯಾರು ನಮ್ಗೆ ಫ್ರೆಂಡ್ಸ್ ಆಗಿದ್ದಾರೆ? ಪಾಪಿಗಳ ಫ್ರೆಂಡ್ಸ್ ಆಗಿದ್ದಾರೆ. ಅಂದ್ರೆ ಸಭೆಯಲ್ಲಿ ಇರುವವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಲಹೀನತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತ ಪಾಪಿಗಳು ನಿನಗೆ ಫ್ರೆಂಡ್ಸ್ ಆಗಿದ್ರೆ ಪರವಾಗಿಲ್ಲ, ಏನ್ ಸಮಸ್ಯೆ ಇಲ್ಲ. ಅವರನ್ನ ಸರಿ ಮಾಡ್ತಾ ಇದೆಯಾ ಅಥವಾ ಅವ್ರನ್ನ ಕೆರೆ ಹಿಡಿದಕ್ಕೆ ನೀನೇನಾದ್ರೂ ಸಹಾಯ ಮಾಡ್ತಾ ಇದೆಯಾ? ನನಗೆ ಗೊತ್ತಿಲ್ಲದಿರ್ಬೋದು, ಇಲ್ಲಿ ಕೂತವರಿಗೆ ಗೊತ್ತಿಲ್ಲಬಹುದು, ದೇವರಿಗೆಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಗೊತ್ತಿಲ್ಲದಿರ್ಬೋದು, ಇಲ್ಲಿ ಕೂತವರಿಗೆ ಗೊತ್ತಿಲ್ಲದಿರ್ಬೋದು, ದೇವರಿಗೆ ಎಲ್ಲವೂ ತಿಳಿದಿದೆ. ಹಲ್ಲೆಲೂಯಾ. ನಮಗೆ ಯಾರು ಹತ್ತಿರ ಅನಿಸ್ತಾರೆ? ಯಾವ ವಿಚಾರದ ಬಗ್ಗೆ ನಮಗೆ ಆಕರ್ಷಣೆ ಜಾಸ್ತಿ? ಸಭೆ ವಿರುದ್ಧವಾಗಿ, ಸೇವೆ ವಿರುದ್ಧವಾಗಿ ಅಥವಾ ವಿಶ್ವಾಸಿಗಳ ವಿರುದ್ಧವಾಗಿ ಬರುವಂತಹ ವಿಷಯಗಳ ಬಗ್ಗೆ ನಮಗೆ ಆಕರ್ಷಣೆ ಜಾಸ್ತಿ ಇದೆಯಾ? ಈ ನಂಬಿಕೆ ವಿಚಾರವಾಗಿ ಯಾರೋ ಗುಣವಾದ್ರಂತೆ, ಯಾರಿಗೋ ಅದ್ಭುತ ಆಯ್ತಂತೆ ಅಂದ ಕೂಡಲೇ ಖುಷಿ ಪಡುವಂತ, ದೇವರಿಗೆ ಸ್ತೋತ್ರ ಮಾಡುವಂತ, ಆ ಸಾಕ್ಷಿಯನ್ನ ತಿಳಿದುಕೊಳ್ಳುವಂತ, ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತ ಮಾತನ್ನು ಕೇಳುವಂತ ತವಕ ನಮಗಿದೆಯಾ? ಅದನ್ನ ಇವತ್ತಿನ ದಿವಸ ನಾವು ಕೇಳ್ಕೋಬೇಕು. ಒಂದು ವೇಳೆ ನಾವು ಕುರೇನೆ ಪಟ್ಟಣದ ಆ ಸೀಮೋನ ರೀತಿಯಲ್ಲಿ ನಾವು ಇರೋದಾದ್ರೆ ಕೊನೆಯವರೆಗೂ ದೇವರಲ್ಲಿ ನಂಬಿಗಸ್ತರಾಗಿರುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಆಲೋಚನೆಯನ್ನು ಬದಲಾಯಿಸೋಣ ಪ್ರಿಯರೇ. ನಮ್ಮ ಸೋಲಿಗೆ, ನಮ್ಮ ವಿಫಲತೆಗೆ, ನಾವು ಬಿದ್ದು ಹೋಗಿ ಇವತ್ತಿನ ದಿವಸ ಕಷ್ಟಪಡುವುದಕ್ಕೆ ನಾವೇ ಕಾರಣಕರ್ತರಾಗಿ. ಯಾಕಂತಂದ್ರೆ ನಮಗೆ ಸಂಶಯದ ಮಾತುಗಳು ಬಂದು ಕೂಡಲೇ ನಮಗೆ ಕಿವಿ ನೆಟ್ಟಿಗೆ ಆಗ್ಬಿಡುತ್ತೆ. ಆದ್ರೆ ನಂಬಿಕೆಯ ಮಾತುಗಳು ಬರುವಾಗ ನಮಗೆ ಕಿವಿ ನೆಟ್ಟಿಗೆ ಆಗಲ್ಲ. ಯಾಕೆಂತಂದ್ರೆ ಸಂಶಯದ ಮಾತುಗಳನ್ನೇ ನಾವು ಇಷ್ಟಪಡ್ತಾ ಇದ್ದೇವೆ. ಸಂಶಯದ ಮಾತುಗಳನ್ನೇ ನಾವು ಇಷ್ಟಪಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಮೈಂಡ್ ಅಲ್ಲಿರುವಂತಹ ಸಂಶಯದ ವಿಚಾರಗಳು, ನಾನು ನಂಬಿಕೆಯ ವಿಚಾರಗಳನ್ನು ಮಾತ್ರ ಕೇಳಬೇಕು. ಒಂದು ವೇಳೆ ಸಂಶಯದ ವಿಚಾರ ಬಂದ್ರು ಕೂಡ ನಾವು ಏನು ಮಾಡಬೇಕು? ಆ ರೀತಿ ನೀವು ಮಾತಾಡಬೇಡ್ರಿ ಅನ್ನೋ ರೀತಿಯಲ್ಲಿ ಎಚ್ಚರಿಸುವಂತ ದೇವರ ಆತ್ಮನ ಛಲನೆ ನಿನ್ನಲ್ಲಿ ಉಂಟಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬರು ನಮಗೆ ಸೇವಕರು ಸಿಗುವಾಗ ಅವರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಾವು ಒಬ್ಬರ ಹತ್ರ ಸಹಾಯ ಕೇಳಿದ್ವಿ, ಮಿನಿಸ್ಟ್ರಿ ಹತ್ರ ಸಹಾಯ ಕೇಳುವ, ಅವ್ರು ನಮ್ಗೆ ಸಹಾಯ ಮಾಡಿಲ್ಲ ಅಂತ ಅನ್ಕೊಂಡು ಹೇಳಿದ್ರು. ಅವಾಗ ನಾನು ಏನ್ ಹೇಳ್ಬೇಕು ಹೇಳ್ರಿ? ನಂಬಿಕೆಯ ಮಾತನ್ನ ನಾನು ಮಾತಾಡೋಣಾದ್ರೆ ಅಥವಾ ಸಂಶಯದ ಮಾತನ್ನ, ಹೌದಾ ಹಂಗ್ ಮಾಡೋದ್ರಾದ್ರೆ ತಪ್ಪೇ ಬಿಡಿ, ಅವ್ರದ್ದು ತಪ್ಪು, ಅವ್ರು ಸರಿ ಮಾಡಿಲ್ಲ, ಅವರು ನೀವು ಮಾಡಿದ್ದೇ ಕರೆಕ್ಟ್ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ. ಒಂದು ವೇಳೆ ಸಂಶಯದ ಮಾತನ್ನ ನಾನು ರಿಸೀವ್ ಮಾಡೋಣಾದ್ರೆ ನಾನು ಅವ್ರಿಗೆ ಏನಂದ್ರೆ ಅಂತಂದ್ರೆ, ನೋಡ್ರಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿರುತ್ತೆ. ನೋಡ್ರಿ ನೀವು ಹೇಳಿದ್ದು ಅವ್ರಿಗೇನು ಅರ್ಥ ಆಗಿದೆಯೋ, ಅವ್ರು ಹೇಳಿದ್ದು ನಿಮ್ಗೇನು ಅರ್ಥ ಆಗಿದೆಯೋ ಗೊತ್ತಿಲ್ಲ, ಏನೋ ಬಿಡಿ, ಆ ಸಮಯದಲ್ಲಿ ಏನೋ ನಡೆದೋಯ್ತು ಅಂತ ಅನ್ಕೊಂಡು ನಾನು ಅವರನ್ನ ಸಮಾಧಾನ ಮಾಡಿದ್ದು. ನೋಡ್ರಿ, ಇದು ಯಾರ ಪರವಾಗಿ ಮಾಡೋದು? ಯೇಸುವಿನ ಪರವಾಗಿ. ಒಂದು ಮಿನಿಸ್ಟ್ರಿಯ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಆ ಮಿನಿಸ್ಟ್ರಿ ನಡೆಸಲ್ಪಡುವಂತ ಯೇಸುವಿನ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೆಳೆದಂತ ವಿಶ್ವಾಸಿಗಳಾದ ನಾವು, ನಮ್ಮಲ್ಲಿ ಆ ಮಾತುಗಳಿರಬೇಕಾಗಿದೆ. ಹಲ್ಲೆಲೂಯಾ. ನಾವು ಒಬ್ಬರು ವಿರುದ್ಧವಾಗಿ, ಒಬ್ಬರು ಸಂಶಯವಾಗಿ ಮಾತಾಡ್ತಾರೆ ಅಂತ ಅನ್ಕೊಂಡು ಅವರ ಜೊತೆ ಕುತ್ಕೊಂಡು ನಾವು ಯೇಸುವಿನ
ಯೇಸುವಿನಲ್ಲಿ ನಡೆಸಲ್ಪಡುವಂತ ಮಿನಿಸ್ಟ್ರಿಯ ವಿಚಾರವಾಗಿ, ಯೇಸುವಿನ ನಡೆಸಲ್ಪಡುವಂತ ಸೇವಕರು ಯಾರೇ ಆಗಲಿ ಅವರ ವಿರುದ್ಧವಾಗಿ ನಾವು ಮಾತನಾಡುವವರಾಗಿರಬಹುದು. ಯಾಕಂದ್ರೆ ಯಾಕಿರಬಾರದು? ಯಾಕೆಂದ್ರೆ ಕರ್ತನು ಎಲ್ಲದಕ್ಕೂ ಲೆಕ್ಕ ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ಲೆಕ್ಕ ಕೇಳುವಾಗ ಒಂದು ಪೈಸೆ ಕೂಡ ಆತನು ಬಿಡೋದಿಲ್ಲ, ಒಂದು ಪೈಸೆ ಕೂಡ. ಯಾಕಂತಂದ್ರೆ ಒಂದು ತಲಾಂತು ಭೂಮಿಗೆ ಊತ ಹಾಕಿದಾಗ ಆತನೇ ಹೇಳ್ತಾ ಇದ್ದಾನೆ, ನೀನು ಕಠಿಣ ಮನುಷ್ಯನು. ಹಲ್ಲೆಲೂಯಾ. ಆತನ ನ್ಯಾಯ ತೀರ್ಪಿನ ದಿನದಲ್ಲಿ ಕುಳಿತುಕೊಳ್ಳುವಾಗ ಆತನ ಮುಖವನ್ನು ನಮಗೆ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ಸೀರಿಯಸ್ ಆಗಿ, ಅಷ್ಟು ಗಂಭೀರವಾಗಿ ಆತನು ಕೂತಿರುತ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ನಾವು 1 ನಿಮಿಷಗಳ ಕಾಲ ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಹಲ್ಲೆಲೂಯಾ. ಓ ಜೀಸಸ್, ಹಲ್ಲೆಲೂಯಾ. ಕರ್ತನೇ, ನನಗೆ ಗೊತ್ತಿಲ್ಲ ಮುಂದಿನ ದಿನಮಾನದಲ್ಲಿ ಯಾರ್ಯಾರನ್ನ ಕರ್ತನ ಯಾವ ರೀತಿಯಲ್ಲಿ ಕರ್ತನ ನಾಮ ಮಹಿಮೆಗೋಸ್ಕರವಾಗಿ ಅದನ್ನು ಎತ್ತಿ ಉಪಯೋಗಿಸಲಿದ್ದಾನೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ನಂಬಿಗಸ್ತಿಕೆ ಇರುವುದಾದ್ರೆ, ನಮಗೆ ದಡತನವನ್ನ ಬಿಟ್ಟು ನಾವು ನಂಬಿಗಸ್ತಿಕರಾಗಿ ಮಾರ್ಪಡುವುದಾದ್ರೆ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವಾತನ ಆಶೀರ್ವಾದ ಬಾಗಿಲು ತಡೆಗಳು ಮುರಿಯಲ್ಪಡುವಂತದ್ದಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕ್ರಮೇಣವಾಗಿ ನಮ್ಮ ಬಾಯನ್ನು ತೆರೆದು ಈ ಸಮಯದಲ್ಲಿ ಸ್ತೋತ್ರ ಮಾಡೋಣ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ರಾಜ, ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ತನೇ, ಕಡೆಯವರೆಗೂ ಕರ್ತನೇ ನಿನ್ನ ರಾಜ್ಯದ ಪರವಾಗಿ ನಿಲ್ಲುವಂತ, ನಿನ್ನ ಪರವಾಗಿ ನಿಲ್ಲುವಂತ ನಂಬಿಗಸ್ತರಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ನಂಬಿಗಸ್ತರಾಗಿ ನಮ್ಮನ್ನು ಮಾರ್ಪಡಿಸು. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಂಬಿಗಸ್ತರಾಗಿ ಮಾರ್ಪಡಿಸು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೇ ನಂಬಿಗಸ್ತರಾಗಿ ಕರ್ತನೇ ಜೀವಿಸುವ ಹಾಗೆ ನಮಗೆ ಸಾಯಸ್ತವನ್ನ ಚಾಚು. ಕರ್ತನೇ, ನಮ್ಮ ಯಜಮಾನನ ಕಾರ್ಯವನ್ನು ಮಾಡುವ ಹಾಗೆ, ನಿನ್ನ ಒಡೆಯನ ಕಾರ್ಯವನ್ನು ಮಾಡುವ ಹಾಗೆ ನಮ್ಮನ್ನು ನಿರ್ಧಾರ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸದಾ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ರಾಜ, ಪರಿಶುದ್ಧನಾದ ದೇವರೇ, ನಿನ್ನ ಸೇವಾ ಕಾರ್ಯಗಳನ್ನು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಕರ್ತನೇ ರಾಜ, ಹೇಗೋ ಅನ್ನುವ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ನೀನು ಹೇಳಿಲ್ಲ, ನಂಬಿಗಸ್ತರಾಗಿ ಮಾಡೋದಕ್ಕೆ ಹೇಳಿದೆಯಲ್ಲ ಸ್ವಾಮಿ. ನಾವು ನಂಬಿಗಸ್ತರಾಗಿ ಮಾಡುವಾಗ ನಮಗೆ ಸಾಯಸ್ತವನ್ನ ಚಾಚು. ಕರ್ತನೇ, ಬಲ ನಂಬಿಗಸ್ತನಾದ ಆಳು ಕರ್ತನೇ ಎಂದು ಹೇಳಿ ಕರ್ತನೇ ನಿನ್ನ ದೇವರ ರಾಜ್ಯಕ್ಕೆ ಬರುವಾಗ ನಮಗೆ ಸಾಯಸ್ತವನ್ನ ಚಾಚು. ಕರ್ತನೇ, ಸಂಶಯದ ಮಾತುಗಳು, ವಿರೋಧವಾದ ಮಾತುಗಳು ಕರ್ತನೇ ರಾಜ, ನಮ್ಮ ಸೇವೆ ಎಂದಲ್ಲ, ಯಾವುದೇ ಸೇವೆ, ಯಾವುದೇ ಒಂದು ಸೇವಕರ ವಿಚಾರವಾಗಿ ಬರುವಾಗಲೂ ಕರ್ತನೆ ಅದರ ವಿಚಾರವಾಗಿ ಕರ್ತನೆ ನಾವು ನಂಬಿಗಸ್ತರಾಗಿ ಮಾತನಾಡುವಾಗ ನಮಗೆ ಸಾಯಸ್ತವನ್ನ ಚಾಚು. ಕರ್ತನೆ, ವಿರೋಧವಾಗಿ ಕರ್ತನೆ ಬರುವಂತ ಎಲ್ಲಾ ಮಾತುಗಳು, ಸಂಶಯದ ಮಾತುಗಳು ಎಲ್ಲವನ್ನ ಕರ್ತನೆ ಸೈತಾನ ನಮ್ಮ ಮನಸ್ಸಿನಲ್ಲಿ ಕರ್ತನೆ ನಮ್ಮ ಆತ್ಮಿಕತೆಯನ್ನ, ನಮ್ಮ ನಂಬಿಕೆಯನ್ನ, ನಿನ್ನ ಮೇಲಿರುವ ಪ್ರೀತಿಯನ್ನ, ನಿನ್ನ ಮೇಲಿರುವ ನಿರೀಕ್ಷೆಯನ್ನ ಕೆಡಿಸುವುದಕ್ಕೆ ಸೈತಾನ ಮಾಡುವಂತ ಎಲ್ಲ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇನೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಇವತ್ತಿನ ದಿವಸದಿಂದ ನಮ್ಮಲ್ಲಿ ನಂಬಿಕೆ ಕರ್ತನೆ ಹುಟ್ಟುವುದಾಗಲಿ ಸ್ವಾಮಿ. ನಾವು ನಮ್ಮ ಹೆಜ್ಜೆಯನ್ನ, ನಮ್ಮ ಮನಸ್ಸಿನ ಹೆಜ್ಜೆಯನ್ನ ಬಹಳ ಜೋಪಾನವಾಗಿ ಇಟ್ಟುಕೊಂಡು ಕರ್ತನೆ ನಾವು ನಂಬಿಗಸ್ತರಾಗಿ ನಡೆಯುವಾಗ ಸಾಯಸ್ತವನ್ನ ಚಾಚು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.